ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರನ್ನ ಜಿಲ್ಲೆಯಿಂದ ವರ್ಗಾವಣೆ ಮಾಡಲು ಒತ್ತಾಯಿಸಿ ಚನ್ನಮಾರುತದಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಾಡದ್ರೋಹಿ ಎಂಇಎಸ್ ಮುಖಂಡರ ರ್ಯಾಲಿ ಮಾಡಲು ಅನುಮತಿ ಇಲ್ಲದಿದ್ದರೂ ಸಾವಿರಾರು ಸಂಖ್ಯೆ ಜಮಾಯಿಸಿ ಎಂಇಎಸ್ ಪುಂಡರಿಗೆ ಕನ್ನಡದಲ್ಲಿ ಮಾತನಾಡುವುದನ್ನು ಬಿಟ್ಟು ಹಿಂದಿಯಲ್ಲಿ ಮಾತನಾಡಿದ್ದನ್ನ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಜಿಲ್ಲಾಧ್ಯಕ್ಷ ವಾಜೀದ್ ಹಿರೇಕುಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಬೆಳಗಾವಿ ಎರಡನೇ ರಾಜಧಾನಿ ಅಂತ ಸುಮಾರು ವರ್ಷದ ಹತ್ರ ಹೋರಾಟ ಇದೆ. ಮೊನ್ನೆ 27ನೇ ತಾರೀಕು ನಾಡದ್ರೋಹಿ ಎಂಇಎಸ್ನವರು ನಾವು ರ್ಯಾಲಿ ಮಾಡುದಿಲ್ಲ ಅಂತ ಹೇಳ್ಕೊಂಡು ಬಂದು ನೂರಾರು ಜನ ಸೇರಿ ಜಿಲ್ಲಾಧಿಕಾರಿ ಕಚೇರಿಗೆ ಮುಚ್ಚಿ ಹಾಕಿ ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಸರ್ಕಾರ ಪಾಲನೆ ಮಾಡುವಂತ ಸರ್ಕಾರದ ಪತ್ರವನ್ನು ಬರೆದಂತ ಹಲ್ಲು ಹಾಕಿದ್ದಾರೆ. ನಾಡದ್ರೋಹಿ ಎಂಇಎಸ್ ಸಂಘಟನೆ, ಶಿವಸೇನೆ, ಮಹಾರಾಷ್ಟ್ರ ಏಕೀಕರಣ ಸಮಿತಿ, ಕರ್ನಾಟಕ ರಾಜ್ಯ ಸರ್ಕಾರ ಇವ್ರನ್ನ ಗಡೀಪಾರು ಮಾಡುವಂತ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನೂರಾರು ಕಾರ್ಯಕರ್ತರು ಸೇರ್ಕೊಂಡು ಜಿಲ್ಲಾಧಿಕಾರಿ ಕಚೇರಿಗೆ ಮುಚ್ಚಿ ಹಾಕುವಂತ ಹೋರಾಟವನ್ನು ಇಟ್ಕೊಂಡಿದ್ದೇವೆ. ಜಿಲ್ಲಾಧಿಕಾರಿಯವರು ತಮ್ಮ ಭಾಷೆ ಮಾತಾಡಬೇಕಾದ್ರೆ ಹಿಂದಿ ಒಳಗಾಗಲಿ ಮರಾಠಿ ಒಳಗಾಗಲಿ ತಮ್ಮ ಕಚೇರಿ ಒಳಗಡೆ ಮಾತಾಡಬೇಕಾಗಿತ್ತು. ಅವ್ರನ್ನ ಕರ್ಕೊಂಡೋಗಿ ಒಳಗಡೆ ಮಾತಾಡಬೇಕಾಗಿತ್ತು. ಹೊರಗಡೆ ನೂರಾರು ಜನ ಎಂಇಎಸ್ನವ್ರನ್ನು ನಿಂತಿದ್ದಾರೆ. ಅವ್ರನ್ನ ನಿಂದಿರ್ಸ್ಕೊಂಡು ಹಿಂದಿ ಒಳಗಡೆ ಅವ್ರನ್ನು ಮಾತಾಡಿಸಿ ಕನ್ನಡಿಗರು ಮತ್ತು ಕನ್ನಡ ಹೋರಾಟಗಾರರನ್ನು ಎಂಇಎಸ್ನವರು ತಂದು ನಾನು ನಿಮಗೆ ಒಂದು ಸಭೆಯನ್ನು ಕರೆದು ನಾನು ತಿಳಿಸ್ತೇನಂತ ಅವರಿಗೆ ವಿಶ್ವಾಸ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿಯವರು ವರ್ಗಾವಣೆ ಆಗುವವರೆಗೆ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಏನೋ ಜಿಲ್ಲಾಧಿಕಾರಿಗೆ ಎಂಇಎಸ್ನವ್ರ ಮೇಲೆ ಗೌರವ ಇದ್ರ ನೀವು ಎಂಇಎಸ್ನವ್ರ ಜೊತೆ ನೀವು ಮಹಾರಾಷ್ಟ್ರಕ್ಕೆ ಹೋಗ್ಬಹುದು. ನಿಮಗೆ ಕರ್ನಾಟಕಕ್ಕೆ ಬರೋಕೆ ಯಾರು ನಿಮ್ಗೆ ಹೇಳಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಿಮಗೆ ಲಕ್ಷಾಂತರ ರೂಪಾಯಿ ಹಣವನ್ನು ತಗೊಂಡು ಲಕ್ಷಾಂತರ ರೂಪಾಯಿ ಮನೆಗಳು ಕಟ್ಕೊಂಡು ನೀವು ಜಿಲ್ಲಾಧಿಕಾರಿ ಒಂದಾಗಿ ಕನ್ನಡ ಮೊದಲನೇದಾಗಿ ಹೊರಗೆ ಬಂದ್ರೆ ಕಚೇರಿ ಹೊರಗೆ ಬಂದ್ರೆ ಮೊದಲನೇದಾಗಿ ಕನ್ನಡ ಮಾತಾಡಬೇಕು. ನೀವು ಕಚೇರಿ ಹೊರಗೆ ಬಂದ ನಂತರ ಅವ್ರಿಗೆಲ್ಲ ಹಿಂದಿ ಭಾಷೆಯನ್ನು ತಿಳಿಸ್ರಿ, ಮರಾಠಿ ಭಾಷೆಯನ್ನು ತಿಳಿಸ್ರಿ. ಕನ್ನಡಕ್ಕೆ ಅವಮಾನ ಮಾಡ್ತಾ ಇದ್ರಿ ನೀವು. ಬೆಳಗಾವಿ ಜಿಲ್ಲಾಧಿಕಾರಿಯಾಗಿ ನಿಮ್ಗೆ ನಾಚಿಕೆ ಬರುವುದಿಲ್ಲ. ಯಾರು ನಿಮ್ಗೆ ಸವಲತ್ತು ಕೊಟ್ಟಿದ್ದಾರೆ? ಯಾರ ರಾಜಕಾರಣಿಯಿಂದ ಒತ್ತಡ ಇದೆ ಹೇಳಿ, ನಾವು ಹೊರಗೆ ಬರ್ತೇವೆ, ನಾವು ನಿಂತ್ಕೊಂತೇವೆ ನಿಮ್ ಜೊತೆ. ರಾಜಕಾರಣಿಯಿಂದ ಹೊರಗೆ ಬಂದು ನೀವು ನಿಂತ್ಕೊಂಡು ಹಿಂದಿ ಭಾಷೆ ಮಾತಾಡ್ಕೊಂಡು ಮತ್ತು ಎಂಇಎಸ್ನವರಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ರಲ್ಲ, ನಿಮ್ಗೆ ಮಾನ ಮರ್ಯಾದೆ ಒಂದ್ ಸ್ವಲ್ಪ ನಾಚಿಕೆ ಇದೆ. ಇದಷ್ಟೇ ಹೋರಾಟ ಅಲ್ಲ, ಈಗ ಬರೋ ಒಂದು ವಾರದಲ್ಲಿ ರಾಜ್ಯಾದ್ಯಂತ ಉಗ್ರವಾಗಿ ಹೋರಾಟ ಬೆಳಗಾವಿಯಲ್ಲಿ ಖಂಡಿಸ್ತಾ ಇದೀವಿ. ಬೆಂಗಳೂರಿಂದ ಬಂದ್ ಕರೆಯನ್ನು ಕೊಡ್ತಾ ಇರುವಂತ ವಟಾಳನಗರ ಸಾಹೇಬ್ರನ್ನು ಮೊನ್ನೆ ಫೋನ್ದಲ್ಲಿ ಮಾತಾಡಿದ್ದಾರೆ. ಏನು ಜಿಲ್ಲಾಧಿಕಾರಿ ಮರಾಠಿಯಲ್ಲಿ ಮಾತಾಡಿದ್ದಾರೆ. ಅವರಿಗೆ ಕರ್ನಾಟಕ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ವರ್ಗಾವಣೆ ಮಾಡ್ಬೇಕಂತ ಹೇಳಿ ನಾವು ಪತ್ರವನ್ನು ಕೂಡ ಬರೆದಿದ್ದೇವೆ. ಸರಿ, ಇಲ್ಲ ಅದನ್ನ ಮನವಿ ಪತ್ರವನ್ನು ಕೂಡ ಬರೆದಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರ ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೇವೆ. ನಾವು ಜಿಲ್ಲಾಧಿಕಾರಿ ಅವರಿಗೆ ಕರ್ನಾಟಕ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ವರ್ಗಾವಣೆ ಮಾಡ್ಬೇಕಂತ ಹೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒತ್ತಡ ಇದೆ. ಏನಾದ್ರೂ ಒಂದ್ ವೇಳೆ ಮಾಡಲಿಲ್ಲ ಅಂದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳಗಾವಿ ಬಂದ್ ಕರೆಯನ್ನು ಕೊಟ್ಟು ಹೋರಾಟವನ್ನು ಮಾಡಬೇಕಾಗಿತ್ತು ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಈಗಾಗಲೇ ಕಾನ್ಸ್ಟಿಟ್ಯೂಷನ್ में है और जो आपके रिक्वायरमेंट्स हैं, डेमोक्रेसी में हमको आपकी भी बात सुननी है और बाकी सारे स्टेक होल्डर्स की बात सुननी है. मैं ये मान के चलूँगा कि जब हम डिस्ट्रिक्ट लेवल कोऑर्डिनेशन कमेटी की स्थापना करेंगे, उसमें आप, आपके जितने भी लीगल माइंड्स हैं, आप सभी हमारे साथ बैठे. आपको पता है कि हमें तकलीफ लीगली कहाँ हो रही है, उसको हम कैसे सॉल्व करें, और अगर यहाँ पे कुछ हो रहा है तो उस तरफ भी कन्नड़ा स्पीकिंग पॉपुलेशन को उसी तरह के फैसिलिटीज़ दिए जाएं.
शायद आपका एजेंडा नहीं होगा, पर डीसी होने के नाते मेरा एजेंडा तो है। मैं चाहता हूँ कि बॉर्डर के दोनों साइड जो हम यहाँ करेंगे वो वहाँ पे भी, अगर साथ साथ अगर दोनों साइड होता रहेगा तो मेरे हिसाब से किसी को कोई तकलीफ नहीं होगी, एंड जो हम यहाँ पे करेंगे वो सभी लोग हमारा साथ देंगे। दिस इज माई अंडरस्टैंडिंग। तो फाइनली इतना बात बोलूँगा, फर्स्ट पॉइंट, डिस्ट्रिक्ट लेवल कोऑर्डिनेशन कमेटी में मैंने बाकी सारे स्टेक होल्डर्स के साथ मीडिया के समक्ष बात की है। मैंने सभी को इनवाइट किया, मैंने बोला आप भी बैठिए। उन्होंने भी इन प्रिंसिपल मुझे बोला कि हम अपने सपोर्टर्स के साथ बात करके हम भी उस कमेटी का हिस्सा होने के लिए हम अपनी जो सहमति है वो हम डिस्कस करके बताएंगे। तो अगर सभी को ये ठीक लगता है तो एक डिस्ट्रिक्ट लेवल कमेटी का हम स्थापना करेंगे, जिसमें आपके सारे जो लीडर्स हैं, दिग्गज हैं, वो सभी उसमें भागीदार होंगे। एंड जो भी डिस्कस करना होगा, ऐसे नहीं कि हम बाहर रोड पे बैठे हैं, हम डीसी ऑफिस में टेबल पे बैठे सभी के साथ चर्चा करें, जो लीगल इश्यूज है उसको टैकल कैसे करना, एंड बॉर्डर के दोनों साइड शांति को कैसे बरकरार रखना, इसके बारे में डिस्कस करें। बट एज योर डीसी, protection of constitutional safeguards is our responsibility, and वो responsibility से हम नहीं करते। Thank you.